ಮಾಡ್ಕೊಂಡೇನಿ ನೋಡ್ರಿ. ಯಾಕಂದ್ರೆ ನಮಗ್ 4 ಜನಕ್ಕೆ ಇಷ್ಟು ಪನ್ನೀರ್ ಜಾಸ್ತಿ ಆಗ್ತತಿ, ಅದಕ್ಕಾಗಿ ನಾನು ಕಡಿಮೆ ಹಾಕೇನಿ. ಇವಾಗ ಏನೈತ್ರಲ್ಲ ಇದೆಲ್ಲ ಗ್ರೇವಿಗೆ ಎಷ್ಟು ಬೇಕಲ್ಲ ಅಷ್ಟು ಖಾರ ಉಪ್ಪ ಇವಾಗ ಸೇರಿಸ್ಕೋಬೇಕು ನೋಡ್ರಿ. ಆಗಲೇ ನಾವು ಪನ್ನೀರ್ಗೆ ಹಾಕಿದ್ದು, ಯಾಕಂದ್ರೆ ಪನ್ನೀರ್ಕನು ಖಾರ ಉಪ್ಪ ಹತ್ಬೇಕಲ್ರಿ, ತಿನ್ನುವಾಗ ಸಪ್ ಹತ್ತಬಾರ್ದು ಅಂತ ಹೇಳಿ ಇವಾಗ ಏನೈತ್ರಲ್ಲ ಗ್ರೇವಿಗನು ಎಷ್ಟು ಬೇಕಲ್ಲ ಅಷ್ಟ ನಾವ ಇದಕ್ಕೆ ಖಾರ ಉಪ್ಪ ಸೇರಿಸ್ಕೋಬೇಕ್ರಿ. ಆಮೇಲೆ ನೀರಂತಿ ಇವಾಗ ಹಾಕಂಗಿಲ್ಲ, ಮತ್ ಪ್ಲೇಟ್ ಮುಚ್ಚಿ ಬೇಯಿಸ್ಕೋಬೇಕು. ಮತ್ ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ ಅಂದ್ರೆ ನೀರ ನಾವು ಬೇಂದಾದ್ಮೇಲೆ ಪ್ಲೇಟ್ ತೆಗೆದು ಆಮೇಲೆ ನಿಮ್ಗೆ ಎಷ್ಟು ಬೇಕಲ್ಲ ಗ್ರೇವಿ ಅಷ್ಟ ನೀರ ಸೇರಿಸ್ಕೋಬೇಕು ನೋಡ್ರಿ. ನಾನೀಗಿಲ್ಲಿ ನೀರು ಸೇರ್ಸಾತಾನ ನೋಡ್ರಿ. ಈ ನೀರು ಸೇರ್ಸಿದಾದ್ಮೇಲೆ ಮತ್ ಬಾಳ ತಿರ್ಬಿಡಂಗಿಲ್ರಿ, ಯಾಕಂದ್ರ ಪನ್ನೀರ್ ಹೊಡಿತಿರ್ತಾವ, ಅದಕ್ಕಾಗಿ ಆದಷ್ಟ ಪ್ಲೇಟ್ ಮುಚ್ಚಿ ಬೇಯಿಸ್ಕೋಬೇಕು. ಈಗ ಫೈನಲಿ ಕಸ್ತೂರಿ ಮೆಂತ ಹಾಕಿನಿ ನೋಡ್ರಿ. ಕೊತ್ತಂಬರಿ ಅಂತಿ ನಾವು ಒಂಚೂರು ಯೂಸ್ ಮಾಡಿಲ್ಲ. ಇಷ್ಟ ಆದ್ರೆ ನಮ್ಮ ಪನ್ನೀರ್ ಬಾಜಿ ರೆಡಿ ನೋಡ್ರಿ. ನೀವು ಈ ರೆಸಿಪಿ ಖಂಡಿತ ಟ್ರೈ ಮಾಡ್ತೀರ ಅನ್ಕೊಂಡೆ.